ಒಳ್ಳೆ ಒಂದು ತೆಂಗಿನಕಾಯಿಯ ಹೋಳಿಗೆ ಸೂಪರಾಗಿ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ. ಹೂರ್ಣ ರೆಡಿ ಆಯಿತು, ಒಲೆ ಆಫ್ ಮಾಡಿ. ಇದಕ್ಕೆ ಒಳ್ಳೆ ಏಲಕ್ಕಿ ಗಮಲ ಕೊಡೋಣ. ಸೂಪರ್ ರೆಡಿಯಾಗಿದೆ. ಇದು ತಣ್ಣಗೆ ಆಗ್ತಾ ಇರಲಿ. ಕಾಯಿ ಹೂರ್ಣ ರೆಡಿ ಇದೆ, ತುಂಬ್ಕೊತೀನಿ ನೋಡಿ. ಈ ಥರ ತುಂಬ್ಕೊಳ್ಳಿ, ನೀಟಾಗಿ ತುಂಬಬೇಕು. ಆಮೇಲೆ ಈ ಪ್ಯಾಕಿಂಗ್ ಇದೆಯಲ್ಲ, ಪ್ಯಾಕಿಂಗ್ ಮಾತ್ರ ಹೂರ್ಣ ಎಲ್ಲೂ ಸಿಗಬಾರ್ದು. ಆ ಪ್ಯಾಕಿಂಗಲ್ಲಿ ಕಾಯಿ ಬೆಲ್ಲದ ಹೋಳಿಗೆ, ಇಲಾಚಿ ಅದ್ರ ಜೊತೆ ಗಸಗಸೆ ಇದೆಲ್ಲ ಹಾಕಿ ಮಾಡಿರೋದು. ಇದಕ್ಕೊಂದು ಒಳ್ಳೆ ತುಪ್ಪ. ನಮಸ್ತೆ, ನಾನು ಭಾಸ್ಕರ್ ಮನೆ ಹೋಳಿಗೆ ಅಂತ. ನನ್ನ ಹೆಸರು ಭಾಸ್ಕರ್ ಅಂತ. ನಾನು ಕುಂದಾಪುರದಿಂದ ಬಂದು, ನಮ್ಮ ತಾಯಿ ಹೆಸರು ಲಚ್ಚಮ್ಮ ಅಂತ. ಸರ್, ನಾನು ಈ ಫೀಲ್ಡ್ ಬಂದೊಂದು 22 ವರ್ಷ 23 ವರ್ಷ ಆಯಿತು. ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣದಾಗಿ ಹೋಳಿಗೆ ಮಾಡ್ಕೊಂಡು ಶುರು ಮಾಡಿದ್ದು. ಒಂದು ಸಣ್ಣ ಶೆಡ್ಡಲ್ಲಿ ಹೋಳಿಗೆ ಶುರು ಮಾಡಿಕೊಂಡು ಚಿಕ್ಕದಾಗಿ ಮಾಡಿ ಅದನ್ನೆಲ್ಲ ಕವರಲ್ಲಿ ಹಾಕ್ಕೊಂಡು ಅಂಗಡಿಗೆ ಸೈಕಲಲ್ಲಿ ಸಪ್ಲೈ ಮಾಡಿಕೊಂಡು ಹಂಗೆ ಬಂದಿರುವಂಥದ್ದು. ಈಗ ಮನೆ ಹೋಳಿಗೆ ಅಂತ ಮಾಡಿ ಒಂದು 8 ವರ್ಷ ಆಯಿತು. ಸರ್, ಇದು ಫಸ್ಟು ಮನೆ ಹೋಳಿಗೆ ಅಂತ ಶುರು ಮಾಡಿದ್ದು DVG ರೋಡಲ್ಲಿ 2015 ಅಲ್ಲಿಂದ ಹಾಗೆ ಜಯನಗರ, ಹಾಗೆ ಕತ್ರಗುಪ್ಪೆ, ಹಾಗೆ ಆರ್ ನಗರ, ಮಲ್ಲೇಶ್ವರಂ, ಬಸವೇಶ್ವರ ನಗರ, ಈ ಥರ ಮೈಸೂರು, ಹುಬ್ಳಿ, ಮಂಗಳೂರು, ಹಾಗೆ ಮಹಾರಾಷ್ಟ್ರ ಫುಲ್ಲು, ಬಾಂಬೆ, ಪೂನಾ ಎಲ್ಲ ಕಡೆನೂ ಹಬ್ಕೊಂಡಿದೆ ಇವತ್ತಿನ ದಿವಸ. ಸೊ ಹೋಳಿಗೆ ಒಂದು ನಮ್ಮ ಟ್ರೆಡಿಷ್ನಲ್ ಸ್ವೀಟು. ಅದು ನಾನು ಯಾವಾಗಲೂ ಖುಷಿ ಪಡ್ತೀನಿ. ನಮ್ಮ ಒಂದು ವಿಶೇಷವಾದ ಸಿಹಿ ಅದು. ನಾವು ಮಾಡಬೇಕಾದ್ರೆ ಹೊಟ್ಟೆಪಾಡಿಗೋಸ್ಕರನೇ ಶುರು ಮಾಡಿದ್ದೌದು. ಅದು ಮಾಡ್ತಾ ಆಮೇಲೆ ಜನಗಳೆಲ್ಲ ನಮಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಇದು ನಮ್ಮ ಟ್ರೆಡಿಷ್ನಲ್ ಫುಡ್ ಅನ್ನೋ ಒಂದು ಎಲ್ಲರಿಗೂ ಆ ಫೀಲಿಂಗ್ಸ್ ಇದೆ. ಇಲ್ಲಿ ನಮ್ಮ ಬರೋ ಕಸ್ಟಮರ್ ಎಲ್ಲರೂ ಮೈನ್ ಹೋಳಿಗೆನೇ ಸರ್. ಹೋಳಿಗೆನೇ ಚೆನ್ನಾಗಿ ಮೂಮೆಂಟ್ ಅಂತ. ಕಾಂಡಿಮೆಂಟ್ಸು ನಮ್ಗೆ ತುಂಬ ಚೆನ್ನಾಗಿ ಹೋಗ್ತದೆ. ಜೊತೆಗೆ ಹೋಳಿಗೆ ಅಂದಾಗ ಬೇಳೆ ಹೋಳಿಗೆನೇ ಬರೋದು. ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ. ಅದ್ರ ಜೊತೆ ಒಂದು ಚೌಕಟ್ಟಲ್ಲಿ ಬಾದಾಮಿ, ಪೈನಾಪಲ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನು ಒಳ್ಳೆ ಟೇಸ್ಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಕಾರಣಕ್ಕೂ ಬೇರೆ ಥರ ಯೋಚನೆ ಮಾಡಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗಲ್ಲ ಸರ್. ಇದು ನಮ್ಮ ಕತ್ತರುಪೆ ಬ್ರಾಂಚ್. ಇದು ಕತ್ತರುಪೆ ವಾಟರ್ ಟ್ಯಾಂಕ್ ಹತ್ರ ಇರೋದು. ತುಂಬ ಚೆನ್ನಾಗಿ ಹೋಗ್ತಿದೆ. ಆ ಥರ ಒಳ್ಳೊಳ್ಳೆ ಕಸ್ಟಮರ್ ಇದ್ದಾರೆ. ಇದನ್ನು ನೋಡಿ ಸರ್, ನಾನೊಂದು ಇದು ತೋರಿಸ್ತೀನಿ. ಸೊ ಇದು ಕನಕ ಹಿಟ್ಟನ್ನು ಕಲಸಿ ಕನಕ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಜೊತೆಗೆ ಹೂರ್ಣಗಳು ಮೈನ್ ಗೋಡನಲ್ಲಿ ಪ್ರಿಪೇರ್ ಆಗುತ್ತೆ. ಒಂದೇ ಕಿಚನ್ ನಮ್ಮದು, ಒಳ್ಳೆ ಹೈಜೀನ್ ಕಿಚನ್ ಇದೆ. ಅಲ್ಲಿ ರೆಡಿ ಮಾಡಿ ಎಲ್ಲ ಅಂಗಡಿಗೂ ಡಿಸ್ಪ್ಯಾಚ್ ಮಾಡ್ತೀವಿ ಸರ್. ಇದು ನೋಡಿ, ಇದು ಬಾದಾಮಿ ಹೂರ್ಣ, ಫುಲ್ ಪ್ಯೂರ್ ಬಾದಾಮಿ ಮತ್ತು ಗೋಡಂಬಿ ಮಿಕ್ಸ್ ಮಾಡಿ ಮಾಡೋದು. ಇದು ಬೇಳೆ, ತೊಗರಿಬೇಳೆ, ಒಳ್ಳೆ ತೊಗರಿಬೇಳೆ, ಪ್ಯೂರ್ ತೊಗರಿಬೇಳೆ. ಇದು ಕೋಕೋನಟ್ಟು, ಹಸಿ ತೆಂಗಿನಕಾಯಿಂದ ಮಾಡಿರೋಂಥದ್ದು. ಕ್ಯಾರೆಟು, ಇದು ಪೈನಾಪಲ್ಲು, ಕೋವಾ ಮತ್ತು ಖರ್ಜೂರ. ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಎಸೆನ್ಸ್ ಹಾಕ್ಬಿಟ್ಟು ಆ ಒಂದು ಕ್ಯಾರೆಟ್ ಒಳಗೆ, ಪೈನಾಪಲ್ ಒಳಗೆ ಎಸೆನ್ಸಲ್ಲಿ ಮಾಡ್ತಾರೆ. ನಾವಿಲ್ಲಿ ಯಾವುದೇ ಕಲರ್ ಹಾಕಲ್ಲ, ಯಾವ ಎಸೆನ್ಸ್ ಯೂಸ್ ಮಾಡಲ್ಲ, ರಿಪ್ರೆಸರ್ವೇಟಿವ್ ಕೂಡ ಇಲ್ಲ. ಎಲ್ಲ ಪ್ಯೂರು ಮ್ಯಾಂಗೋನೂ ಇದೆ ಮತ್ತು ಜೊತೆಗೆ ಹಲಸನ್ನು ಕೂಡ ಇದೆ. ಆ ಸೀಸನ್ಗೆ ಮಾಡ್ತೀವಿ. ಪ್ಯೂರ್ ಹಣ್ಣುಗಳು ತಂದೆ ಹಣ್ಣಲ್ಲೇ ಮಾಡೋವಂಥದ್ದು. ಕ್ಯಾರೆಟು ಫುಲ್ ಪ್ಯೂರ್ ಕ್ಯಾರೆಟೇ, ಯಾವುದೇ ಕಲರ್ ಏನೂ ಹಾಕದೆ ಮಾಡೋವಂಥ ಪ್ಯೂರ್ ಕ್ವಾಲಿಟಿ, ಪ್ಯೂರ್ ಟೇಸ್ಟೇ ಇರುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಕೊಡ್ತಾರೆ. ನಿಮಗೆ ಇವತ್ತು ಒಳ್ಳೆ ಒಂದು ತೆಂಗಿನಕಾಯಿಯ ಹೋಳಿಗೆ ಸೂಪರಾಗಿ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲು ಕನಕ ರೆಡಿ ಮಾಡ್ಕೊಬೇಕು. 1 kg ರವೆ, ಒಂದು 100 ಗ್ರಾಮ್ ಮೈದಾ, ಎಣ್ಣೆ. ನಾವು ಹೋಳಿಗೆ ಮಾಡ್ಬೇಕಾದ್ರೆ ಸನ್ಪ್ಯೂರ್ ರಿಫೈಂಡ್ ಆಯಿಲ್ನ ಬಳಸ್ತಾ ಹೋಳಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟುಗಷ್ಟು ಗಟ್ಟಿ ಮೊದಲು ಕಲಿಸ್ಕೊಬೇಕು. ಸರಿ, ಇವಾಗ ನಾನು ನಿಮಗೆ ಕಾಯಿ ಹೋಳಿಗೆನ ಮಾಡೋದಕ್ಕೆ ಕಾಯಿ ಹೂರ್ಣ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಬೆಲ್ಲ ರೆಡಿ ಇದೆ. ನೀವು 1 kg ಕಾಯಿಗೆ 1 kg ಕಾಯಿ ತುರಿ ನಾನು ರುಬ್ಬಿಕೊಂಡ್ರೆ 1 kg 100 ಗ್ರಾಮ್ ಬೆಲ್ಲ ಹಾಕಿ ಕರೆಕ್ಟಾಗ್ಬಿಡುತ್ತೆ. ಆಯಿತಾ? ಇದಕ್ಕೆ ಒಂದೇ ಒಂದು ಡ್ರಾಪು ನೀರು ಬಿಟ್ಕೊಳ್ಳಿ, ಅದು ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜಾಸ್ತಿ ಹಾಕೊಂಬಿಡಿ, ಪಾಕ ನೀರಾಗ್ಬಿಡುತ್ತೆ. ಒಂದೇ ಒಂದು ಡ್ರಾಪ್. ಯಾವಾಗಲೂ ಹೋಳಿಗೆ ಮಾಡೋದೊಂದು ರಿಸ್ಕೇ ಆ್ಯಕ್ಚುಲಿ. ನಿಮ್ಗೆ ಕರೆಕ್ಟಾಗಿ ಆ ಕೆಲಸ ಕೈ ಕೂತ್ಕೊಂತು ಅಂದರೆ ಅದು ದೊಡ್ಡ ರಿಸ್ಕ್ ಅಲ್ಲ. ಆಟ ಆಡ್ಕೊಂಡು ಹೋಳಿಗೆ ಮಾಡ್ಬೋದು. ಮೊದಲೆಲ್ಲ ನಾನು ಕೊಂಡಾಗ ನನಗೆ ನೆನಪಿರೋದು ಚೌಟ್ರಿಗಳಲ್ಲಿ 2000 ಹೋಳಿಗೆ, 3000 ಹೋಳಿಗೆ ಆಡಿರೋದು. ನಾವು ಆವಾಗ ಚೌಟ್ರಿಗಳಿಗೆ ಹೋಗ್ತಾ ಇರಲಿಲ್ಲ. ಸೊ ಅಲ್ಲಿ 2000 ಹೋಳಿಗೆ, 3000 ಹೋಳಿಗೆ ಮಾಡಬೇಕಂದ್ರೆ ಒಂದು 15 ಜನ ನಿಂತ್ಕೊಂಡ್ಬಿಡೋರು. ಇವತ್ತು ಬೆಳಿಗ್ಗೆ ಶುರು ಮಾಡಿದ್ರೆ ರಾತ್ರಿ ಎಲ್ಲ ಹೋಳಿಗೆ ಮಾಡೋರು. ಆ ಥರ ಒಂದು ಪ್ರೊಸೀಜರಲ್ಲಿ ಆವಾಗ ಮಾಡ್ಕೊಂಬರ್ತಾಯಿದ್ರು. ಒಂದು ದಿವಸ ನನಗೊಂದು ಆಪರ್ಚುನಿಟಿ ಬರುತ್ತೆ, ಒಂದು ಚೌಟ್ರಿಲಿ ಹೋಳಿಗೆ ಮಾಡುವಂಥ ಒಂದು ಆಪರ್ಚುನಿಟಿ. ನೋಡಪ್ಪ, ಹಿಂಗೆ ಹುಡುಗರುಗಳಿಲ್ಲ, ನೀನು ಬಂದು ಮಾಡಿಕೊಡ್ತೀಯ ಅಂತ. ಫಸ್ಟ್ ಟೈಮ್ ನಾನು ಚೌಟ್ರಿಗೆ ಹೋದಾಗ 2500 ಹೋಳಿಗೆ ಆರ್ಡ್ರ್. ನನಗೆ ಕಾಯಿ ಹೋಳಿಗೆ ಆರ್ಡ್ರು, ಇದೇ ಕಾಯಿ ಹೋಳಿಗೆ ಆರ್ಡ್ರು. ನಾನು ಹೋದವನು ಏನು ಮಾಡಿದೆ, 3 ಅವರಲ್ಲಿ ಎಲ್ಲ ಹೂರ್ಣ ಗಿರಣ ಎಲ್ಲ ರೆಡಿ ಮಾಡಿ, ಇನ್ನೂ ಒಂದು 5 ಅವರಲ್ಲಿ ಎಲ್ಲ ಹೋಳಿಗೆನೂ ಮುಗಿಸ್ಬಿಟ್ಟು ಹೊರಟ್ಬಿಟ್ಟಿದ್ದೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಆವಾಗಿಂದ ಅವ್ರ ಹೆಸರು ಕೂಡ ನಾನು ಹೇಳ್ತೀನಿ, ಬಳೆಪೇಟೆ ಹೂವಿನ ವೆಂಕಟೇಶಣ್ಣ ಅಂತ. ಆವಾಗಿಂದ ಅವರು 10,000 ಹೋಳಿಗೆ ಆರ್ಡ್ರಿದ್ರು. ಭಾಸ್ಕರ ಇದ್ದಾನೆ, ಮಾಡಿಕೊಡ್ತಾನೆ ಬಿಡು ಅನ್ನೋದೊಂದು ರಿವಾಜ್ ಆಯಿತು. ಹಾಗೆ 10,000, 15,000 ಕೈವಾರ ತಾತಯ್ಯನ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ಆರ್ಡ್ರ್ಗಳು
ತಿರುಪತಿಲಿ ಎಲ್ಲ ಕಡೆ ಹೋಗಿ ಹೋಳಿಗೆ ಮಾಡಿದ್ದೀವಿ. ನಮ್ಮ ಟೀಮ್, ನಾನು ಒಬ್ಬನೇ ಅಲ್ಲ, ನಮ್ಮ ಟೀಮ್ ಕೂಡ ಎಲ್ಲ ಸೇರ್ ಮಾಡಿರೋದು. ಇಲ್ಲಿ ಇವಾಗ ಪಾಕ ಬಂದಿದೆ. ನಾನು ಇದಕ್ಕೆ ತೆಂಗಿನಕಾಯಿ ತುರಿದ್ಬಿಟ್ಟು ರುಬ್ಕೊಂಡಿದ್ದೀನಿ. ಇದನ್ನು ಹಾಕಿ ರೆಡಿ ಮಾಡ್ಕೊತೀನಿ. ಇದು ಒಂದು ಕೆ ಜಿ ತೆಂಗಿನಕಾಯಿ ಇದೆ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಕಾಯಿ ಬೆಲ್ಲ, ಆ ಸ್ವೀಟ್ ಮಜಾನೇ ಬೇರೆ. ಬೇರೆ ಎಲ್ಲ ಸ್ವೀಟು ಬೇರೆ ಬೇರೆ ಥರ ದೇಹಕ್ಕೆ ಸಿಹಿ ಇರುತ್ತೆ, ರುಚಿ ಕೊಡುತ್ತೆ, ಎಲ್ಲ ನಿಜ. ಬಟ್ ಆರೋಗ್ಯಕ್ಕೂ ಕೆಲವೊಂದು ಹಾನಿಕರ ಇರ್ಬೋದು. ಆ ಥರದ್ದೆಲ್ಲ ಕೆಲವೊಂದು ಸ್ವೀಟ್ಗಳು ಇವತ್ತಿದೆ. ಅದರಲ್ಲಿ ನಮ್ಮ ಒಂದು ಸಂಸ್ಕೃತಿಯ ಈ ಕಾಯಿ ಬೆಲ್ಲ, ಆ ಕಾಯಿ ಬೆಲ್ಲ ಅಂದರೆ ಆ ರುಚಿನೇ ಬೇರೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಆ ಗಮಲನೇ ಬೇರೆ. ನೀವು ಈ ಕಾಯಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ, ಏನೂ ಬೇಡ ಅದಕ್ಕೆ, ಆ ರುಚಿ ಯಾವುದು ಕೊಡೋಕ್ಕೂ ಸಾಧ್ಯ ಇಲ್ಲ. ಬೇರೆ ಯಾವುದೇ ಟೇಸ್ಟ್ ಇರಲಿ, ಇದ್ರದ್ದು ಒಂದು ಆ ಫ್ಲೇವರ್ನ ಆ ಒಂದು ನಾಲಿಗೆಗೆ ರುಚಿಯ ಮತ್ತು ಒಂಥರ ಅದು ಮೈಲ್ಡ್, ತಿನ್ನೋದಕ್ಕೆ ಒಂಥರ ಮೈಲ್ಡ್, ಏನೋ ಒಂದು ಸಿಹಿ ಅಲ್ಲ ಅದು. ಆ ಸಿಹಿ ಅಂದರೆ ಒರಿಜಿನಿಟಿ ಬೆಲ್ಲದಲ್ಲಿ ಯಾವಾಗಲೂ ಇರುತ್ತೆ. ಇವಾಗ ಹೂರ್ಣಕ್ಕೆ ನಾನು ಹುರಿದಿರೋ ಚಿರೋಟಿ ರವೆ ಸ್ವಲ್ಪ ಹಾಕ್ತೀನಿ. ಇದಕ್ಕೆ 1 ಕೆ ಜಿ ಹೂರ್ಣಕ್ಕೆ 100 ಗ್ರಾಮ್ ಚಿರೋಟಿ ರವೆ ಅಷ್ಟು ಸಾಕಾಗುತ್ತೆ, ಆಯಿತಾ. 100ರಿಂದ 150 ಗ್ರಾಮ್ ಹಾಕಿ, ಪರವಾಗಿಲ್ಲ, ಏನಾಗಲ್ಲ ಅದು. ಆ ರವೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದ್ರ ಜೊತೆ ಬೆಲ್ಲದ ಜೊತೆ ಬೆಂದರೆ ನಿಮಗೆ ಹದ ಕರೆಕ್ಟಾಗಿ ಬಿಡುತ್ತೆ. ಅವಾಗ ಮೊದಲೆಲ್ಲ ಇದನ್ನು ಅಕ್ಕಿ ಹುರಿದು ಹಾಕ್ತಾಯಿದ್ರು, ಅವಾಗೆಲ್ಲ ತುಂಬ. ಇವಾಗ ಚಿರೋಟಿ ರವೆ ಅದು ರೈಸ್ ಅಲ್ವಾ, ಅದನ್ನು ಹಾಕಿ ಮಾಡುವಂಥದ್ದು. ಹೂರ್ಣ ರೆಡಿ ಆಯಿತು, ಒಲೆ ಆಫ್ ಮಾಡಿ. ಇದಕ್ಕೆ ಒಳ್ಳೆ ಏಲಕ್ಕಿ ಗಮಲ ಕೊಡೋಣ, 1 ಸ್ಪೂನು ಇಲಾಚಿ, 1-1.5 ಸ್ಪೂನ್ ಇಲಾಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೂಪರ್ ರೆಡಿಯಾಗಿದೆ. ಇದು ತಣ್ಣಗೆ ಆಗ್ತಾ ಇರಲಿ. ಕನಕ ರೆಡಿ ಇದೆ, ಕನಕ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನಾವು ಹದ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಗಸಗಸೆ ಇದಕ್ಕೆ ಹಾಕೊತೀನಿ. ಗಸಗಸೆ ಹಾಕಿ ಕಲಿಸ್ದೆ. ಹೂರ್ಣ ರೆಡಿ ಇದೆ, ಹೋಳಿಗೆ ರೆಡಿ ಆಗ್ತದೆ, ಕನಕ ರೆಡಿ, ಹೂರ್ಣ ರೆಡಿ. ಇನ್ನೇನು ಹೋಳಿಗೆ ಮಾಡ್ಕೊಳ್ಳೋದು, ಬಿಸಿ ಬಿಸಿಯಾಗಿ ಒಳ್ಳೆ ಕಾಯಿ ಬೆಲ್ಲದ ಹೋಳಿಗೆನ ತಿಂತಾ ಇರೋದೇ. ಕಾಯಿ ಹೂರ್ಣ ರೆಡಿ ಇದೆ, ತುಂಬ್ಕೊತೀನಿ. ನೋಡಿ, ಈ ಥರ ತುಂಬ್ಕೊಳ್ಳಿ, ನೀಟಾಗಿ ತುಂಬಬೇಕು. ಆಮೇಲೆ ಈ ಪ್ಯಾಕಿಂಗ್ ಇದೆಯಲ್ಲ, ಪ್ಯಾಕಿಂಗ್ ಮಾತ್ರ ಹೂರ್ಣ ಎಲ್ಲೂ ಸಿಗಬಾರ್ದು. ಆ ಪ್ಯಾಕಿಂಗಲ್ಲಿ ಆ ಹೂರ್ಣ ಸಿಕ್ಕಿದ್ರೆ ಪ್ಯಾಕಿಂಗ್ ಕಿತ್ಕೊಳುತ್ತೆ ಹೋಳಿಗೆ, ಆವಾಗ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟು ಲಾಸಾಗಿದೆ ಕಾಯಿ ಹೋಳಿಗೆ. ಹೂರ್ಣ ಒಳ್ಳೆ ಒಂದು ಹೋಳಿಗೆ ಲಟ್ಸಾಕ್ಬಿಡ್ತೀನಿ. ತವ ಬಿಸಿ ಆಗಿಬಿಟ್ಟಿದೆ. ಒಳ್ಳೆ ಕಾಯಿ, ಒಳ್ಳೆ ಬೆಲ್ಲ ಹಾಕಿ ಒಂದು ಒಳ್ಳೆ ಹೋಳಿಗೆ ಮಾಡಿದ್ದೀನಿ. ಇದು ನಮ್ಮ ಕಾಯಿ ಹೋಳಿಗೆ ಸಾಧಾರಣವಾಗಿ ಗಣಪತಿ ಹಬ್ಬದ ಟೈಮಲ್ಲಿ ಜಾಸ್ತಿ ಬಳಸ್ತಾರೆ. ಯುಗಾದಿ ಹಬ್ಬ ಇದಕ್ಕೆಲ್ಲ ಹೋಳಿಗೆ, ಬೇಳೆ ಹೋಳಿಗೆ ಜಾಸ್ತಿ. ಈ ಗಣಪತಿ ಹಬ್ಬ ಬಂದರೆ ಸ್ವಲ್ಪ ಕಾಯಿ ಹೋಳಿಗೆ ಜನ ಜಾಸ್ತಿ ಇಷ್ಟಪಡ್ತಾರೆ. ಗಣಪತಿಗೆ ತೆಂಗಿನಕಾಯಿ ಅಂದರೆ ಇಷ್ಟ ನೋಡಿ, ಆ ಟೈಮಲ್ಲಿ ಕಾಯಿ ಹೋಳಿಗೆ ಜಾಸ್ತಿ ಮಾಡ್ತಾರೆ. ಕಾಯಿ ಬೆಲ್ಲದ ಹೋಳಿಗೆ, ಇಲಾಚಿ ಅದ್ರ ಜೊತೆ ಗಸಗಸೆ ಇದೆಲ್ಲ ಹಾಕಿ ಮಾಡಿರೋದು. ಇದಕ್ಕೊಂದು ಒಳ್ಳೆ ತುಪ್ಪ, ಆ ತುಪ್ಪ ಇದ್ರೇ ಹೋಳಿಗೆ ಅಂದಮೇಲೆ ತುಪ್ಪ ಇರಲೇಬೇಕು. ಆ ತುಪ್ಪ ಇದ್ದರೆ ಮಜಾ. ಜೊತೆಗೆ ಸ್ನೇಹಿತರೆ, ನಾವು ಇನ್ನೊಂದು ನಿಮಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಹೋಳಿಗೆ ನಾವು ಅಂಗಡಿಗಳಲ್ಲಿ ನಮ್ಮ ಶಾಪಿಗೆ ಬಂದಾಗ ನಿಮಗೆ ಬಿಸಿ ಬಿಸಿ ಮಾಡಿ ತಣ್ಣಗೆ ಮಾಡಿ ಪ್ಯಾಕ್ ಮಾಡಿಕೊಡ್ತೀವಿ. ಯಾಕಂದರೆ ಬಿಸಿ ಬಿಸಿ ಇದ್ದಾಗ ಅದು ನೀರಿನ ಆವಿ ಬಂದು ಹೋಳಿಗೆ ಮೇಲೆ ಬಿದ್ದು ಎಲ್ಲ ಮೆತ್ತಗಾಗ್ಬಿಟ್ಟು ನಿಮಗೆ ತಿನ್ನೋಕ್ಕಲ್ಲ, ಮುದ್ದೆ ಆಗೋಗ್ಬಿಡುತ್ತೆ. ಅದರಿಂದ ನಾವು ಕಂಪ್ಲೀಟ್ ತಣ್ಣಗೆ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿರ್ತೀವಿ. ಕೆಲವರಿಗೆ ಅದು ಹಳೇದು ಕೊಟ್ಟಿರ್ತಾರೆ, ಆ ಥರದ್ದೆಲ್ಲ ಒಂದು ಮಾಹಿತಿ ಹೋಗುತ್ತೆ. ಅದು ಆ ಥರ ಅಲ್ಲ, ಹೋಳಿಗೆನ ತಣ್ಣಗೆ ಮಾಡಿ ಪ್ಯಾಕ್ ಮಾಡ್ತೀವಿ. ನೀವು ಮನೆಗೆ ತೊಗೊಂಡೋಗಿ ತವದ ಮೇಲೆ ಸ್ವಲ್ಪ ಇಟ್ಬಿಟ್ಟು 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ತಿಂದು ನೋಡಿ, ತುಂಬ ಅದ್ಭುತವಾಗಿರುತ್ತೆ. ಈ ಮಾಹಿತಿನ ಇಲ್ಲಿಂದ ಕೊಡೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಮಾಡ್ಬೇಕಾದ್ರೆ ಅದೇ ಬೆಲ್ಲ, ಅದೇ ಒಂದು ಕ್ವಾಲಿಟಿಲಿ ನಾನು ತೋರಿಸ್ದಾಗೆ ನೀವು ಮನೇಲಿ ಮಾಡಿ 100% ಬರುತ್ತೆ, ಏನೂ ಚೇಂಜ್ ಇಲ್ಲ. ನಾವು ಏನು ಮಾಡ್ತೀವಿ ಅದನ್ನು ನಿಮಗೆ ತೋರಿಸಿರೋದು. ನೀವು ಮನೇಲಿ ಮಾಡ್ಕೊಂಡು ನೋಡಿ. ಅಕಸ್ಮಾತ್ ನೀವು ಮಾಡೋಕ್ಕೆ ಇಷ್ಟಪಟ್ಟು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ನಮ್ಮ ಭಾಸ್ಕರ್ಸ್ ಮನೆ ಹೋಳಿಗೆಗೆ ಬನ್ನಿ. ಯಾವಾಗಲೂ ನಿಮಗೋಸ್ಕರ ನಾವು ಸರ್ವಿಸಿಗೆ ಕಾಯ್ತಾ ಇರ್ತೀವಿ. ಒಳ್ಳೆ ಅದ್ಭುತವಾದ ಹೋಳಿಗೆಗಳನ್ನು ಕೊಡ್ತಾ ಇರ್ತೀವಿ. ಅಲ್ಲಿ ಬಂದಾಗ ಒಂದೇ ಹೋಳಿಗೆ ಅಂತಲ್ಲ, ಯಾವ ಹೋಳಿಗೆ ಬೇಕಾದ್ರೂ ಬಂದು ತಿಂತಾ ಇರ್ಬೋದು. ಜೊತೆಗೆ ಸದ್ಯದಲ್ಲೇ ನಿಮಗೆ ಪಾಯಸ ಕೂಡ ಇಂಟ್ರೊಡಕ್ಷನ್ ಆಗುತ್ತೆ. ಜೊತೆಗೆ ಕತ್ತೂರುಪೆ ಅಂಗಡಿಯಲ್ಲಿ ನಿಮಗೆ ಯಾವಾಗಲೂ ಪಾಯಸ ಸಿಗುತ್ತೆ. ಜೊತೆ ಸೂಪ್ಗಳು ಸ್ವಲ್ಪ ನಾವು ಆರ್ಡರ್ ಮಾಡ್ತಾಯಿದ್ವಿ. ಬಂದು ನೋಡಿ, ಒಂದು ಸಲ ಟೇಸ್ಟ್ ಮಾಡಿ. ಇನ್ನೂ ವಿಧದ ಹೋಳಿಗೆ ಮಾಡ್ತಾ ನೀವು ಇದೇ ಥರ ಕಲರ್ಸ್ ಟ್ಯಾಗಿಸ್ನ ನೋಡ್ತಾ ಹೊಸ ಅಡುಗೆಯನ್ನು ಕಲಿತಾ, ಹಾಗೂ ನಮ್ಮ ಹೋಳಿಗೆ, ನಮ್ಮ ತಂಡ ಮತ್ತು ನಮ್ಮ ಎಲ್ಲ ಅಡುಗೆಯವರಿಗೂ ಪ್ರೋತ್ಸಾಹ ಕೊಡ್ತಾ, ಯಾವಾಗಲೂ ಹೋಳಿಗೆ ಮಾಡಿಕೊಂಡು ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನು ನೋಡ್ತಾ ಮಾಡ್ಕೊಂಡು ತಿಂತಾ ಎಲ್ಲ ಹ್ಯಾಪಿಯಾಗಿರಿ, ಎಂಜಾಯ್ ಮಾಡ್ತಾಯಿರಿ. ನಾವು ಖುಷಿ ಯಾರು ದುಡ್ಡು ಕೊಟ್ಟು ತೊಗೊಳ್ಳೋದಲ್ಲ, ಖುಷಿ ಬೇರೆ ಯಾರಿಂದ ನಮಗೆ ಸಿಗೋದಲ್ಲ.
ಆ ಖುಷಿನ ನಾವೇ ತೊಗೊಳ್ಳೋದು, ತಿನ್ನೋದ್ರಲ್ಲಿರಲಿ, ಜೀವನದಲ್ಲೇ ಇರಲಿ, ಏನೋ ತೊಗೊಳ್ಳೋದ್ರಲ್ಲಿ, ನಾವು ಬದುಕೋದ್ರಲ್ಲಿ ನಮ್ಮ ಖುಷಿನ ನಾವೇ ತೊಗೊಬೇಕು. ಆಗತ್ತಾ ಯಾವಾಗಲೂ ನಾವು ಖುಷಿಯಾಗಿರೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.